ಈ ಚಾನಲ್ಗೆ ಸ್ವಾಗತ. ಇಲ್ಲೊಂದು ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ನೋಡಬಹುದು. BMS ಕಾಲೇಜ್ ಫಾರ್ ದ ವುಮೆನ್ ಕಾಲೇಜ್ನಲ್ಲಿ ಈ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ನೋಡಬಹುದು. ಇದೊಂದು ಬಗಲ್ ರಾಕ್ ರೋಡ್, ಬಸವನಗುಡಿ, ಬೆಂಗಳೂರು 560004. ಆ ಸಂಸ್ಥೆ ಒಂದು ವೆಬ್ಸೈಟ್ ಕೂಡ ನೀವು ನೋಡಬಹುದು. ಆ ಸಂಸ್ಥೆ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ನೀವು ಇಲ್ಲಿ ಗಮನಿಸಬಹುದು. ಈ ಒಂದು ಸಂಸ್ಥೆಯಲ್ಲಿ ಹಲವಾರು ಪ್ರಾಧ್ಯಾಪಕರನ್ನ, ಸಹ ಪ್ರಾಧ್ಯಾಪಕರನ್ನ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ಟೀಚಿಂಗ್ ಜಾಬ್ಗೆ. ಅಲ್ಲಿ ಪ್ರೊಫೆಸರ್, ಅಸೋಸಿಯೇಟ್ ಪ್ರೊಫೆಸರ್ ಹುದ್ದೆಗೆ ನೇಮಕಾತಿ, ಕಂಪ್ಯೂಟರ್ ಸೈನ್ಸ್, BCA ಮ್ಯಾನೇಜ್ಮೆಂಟ್, ಇಲ್ಲಿ BBAದಲ್ಲಿ ಈ ಸಹಾಯಕ ಪ್ರಾಧ್ಯಾಪಕರನ್ನು ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ಪೋಸ್ಟ್ ಗ್ರಾಜ್ಯುಯೇಟ್ ಆಗಿರಬೇಕು, ಜೊತೆಗೆ 55% ನೀವು ಇಲ್ಲಿ ಅಂಕಗಳನ್ನು ಪಡೆದಿರಬೇಕು. ಅದೇ ರೀತಿಯಾಗಿ ನೀವು ಇಲ್ಲಿ PhD ಕೂಡ ಕಂಪಲ್ಸರಿ ಕೂಡ ಇಲ್ಲಿ ಮಾಡಿರಬೇಕಾಗುತ್ತದೆ. ನಂತರ ನೋಡಬಹುದು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ನೇಮಕಾತಿ ಮತ್ತೊಂದು ವಿಭಾಗದಲ್ಲಿ ನೇಮಕಾತಿ ಮಾಡ್ಕೊಳ್ತಿದ್ದಾರೆ. ಕಂಪ್ಯೂಟರ್ ಸೈನ್ಸ್, BCA ಮ್ಯಾನೇಜ್ಮೆಂಟ್, BBA ಮತ್ತು ಎಕನಾಮಿಕ್ಸ್ ಡಿಪಾರ್ಟ್ಮೆಂಟ್ ಕೂಡ ಈ ಒಂದು ಸಂಸ್ಥೆಯು ನೇಮಕಾತಿ ಮಾಡ್ಕೊಳ್ತಾ ಇದ್ರೆ ಇಲ್ಲಿ ವಿದ್ಯಾರ್ಥಿ ನೋಡಿಕೊಂಡು ಕೂಡ ನೀವು ಅರ್ಜಿ ಕೂಡ ಸಲ್ಲಿಸಬಹುದು. ಈ ಒಂದು ಹುದ್ದೆಗೆ ನೀವು ನೆಟ್ ಅಥವಾ ಸೆಟ್ ಮತ್ತು PhD ಕೂಡ ಆಗಿರಬೇಕು, ಜೊತೆಗೆ ಪದವಿ ಜೊತೆಗೆ ನೀವು 55% ಒಂದು ಅಂಕ ಕೂಡ ನೀವು ಇಲ್ಲಿ ಪಡೆದಿರಬೇಕು. ಅದೇ ರೀತಿಯಾಗಿ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಇವರು ಕೇಳ್ತಾ ಇದ್ದಾರೆ. ನೀವು ವಿದ್ಯಾರ್ಥಿಯನ್ನು ನೋಡಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. ಒಳ್ಳೆ ಸ್ಯಾಲ್ರಿ ಕೂಡ ಒಂದು ಇದೆ ಈ ಒಂದು ಸಂಸ್ಥೆಯಲ್ಲಿ. ಈ ಒಂದು ಹುದ್ದೆಗೆ ನೀವು 25/4/2026 ಒಳಗಾಗಿ ನೀವು ಈ ಒಂದು ಹುದ್ದೆಗೆ ನೀವು ಅಪ್ಲಿಕೇಶನ್ ಫಾರ್ ದ ಪೋಸ್ಟ್, ಅಂದರೆ ನೀವು ಯಾವ ಹುದ್ದೆಗೆ ಅರ್ಜಿ ಸಲ್ಲಿಸುತ್ತಾ ಎಂಬುದರ ಬಗ್ಗೆ ನೀವು ಅಪ್ಲಿಕೇಶನ್ ಫಾರ್ಮನ್ನು ಕೂಡ ನೀವು ಇಲ್ಲಿ ತೆಗೆದುಕೊಂಡು, ಅಂದರೆ ಆ ಸಂಸ್ಥೆ ಒಂದು ವೆಬ್ಸೈಟ್ನಲ್ಲಿ ಅಪ್ಲಿಕೇಶನ್ ಫಾರ್ಮ್ ಇದೆ, ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನೀವು ಯಾವ ಹುದ್ದೆಗೆ ಅರ್ಜಿ ಸಲ್ಲಿಸ್ತಾ ಎಂಬುದರ ಬಗ್ಗೆ ನೀವಲ್ಲಿ ಫಾರಮನ್ನು ಫಿಲಪ್ ಮಾಡಿ principal@bmscw.edu.in ನೀವು ಇಲ್ಲಿ ಈ ಒಂದು ಸಂಸ್ಥೆಗೆ ಈ ಒಂದು ಇಮೇಲ್ಗೆ ನೀವು ಇಲ್ಲಿ ರವಾನಿಸಬೇಕಾಗುತ್ತದೆ. 25/4/2026 ಒಳಗಾಗಿ ನೀವು ಈ ಒಂದು ಸಂಸ್ಥೆಗೆ ನೀವು ಇಲ್ಲಿ ಅರ್ಜಿ ಕೂಡ ಸಲ್ಲಿಸಬಹುದು. RS ಪ್ರಂಜನ್ ವಿದ್ಯಾ ಸ್ಕೂಲ್ ಓದಿದ ನೇಮಕಾತಿ. ಇಲ್ಲಿ ಕೂಡ ಹಲವಾರು ಶಿಕ್ಷಕರನ್ನ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ನೋಡಬಹುದು. ಅಲ್ಲಿ ಇಂಗ್ಲಿಷ್, ಫಿಸಿಕಲ್ ಎಜುಕೇಶನ್ಸ್, ಆಮೇಲೆ ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ, ಬಯೋಲಜಿ, ಮ್ಯಾಥಮೆಟಿಕ್ಸ್, ಕಂಪ್ಯೂಟರ್ ಸೈನ್ಸ್, ಹೋಮ್ ಸೈನ್ಸ್ ಮತ್ತು ಫಿಸಿಕಲ್ ಎಜುಕೇಶನ್ ಟೀಚರ್ಗಳಿಗೆ ಈ ಒಂದು ಸಂಸ್ಥೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಒಂದು ಸಂಸ್ಥೆಯು 2 ವರ್ಷದ ಒಂದು ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಕೇಳ್ತಾ ಇದ್ದಾರೆ. ಆಸಕ್ತ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ನೀವು ಅರ್ಜಿ ಕೂಡ ಸಲ್ಲಿಸಬಹುದು. ನಂತರ ಇಲ್ಲಿ ಮತ್ತೊಂದು ಸಂಸ್ಥೆ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದೆ ನೋಡಬಹುದು. ಸಮರ್ಥನಂ ಬುದ್ಧಿ ವಿಕಲಚೇತನ ಮಕ್ಕಳ ಶಾಲೆಯಲ್ಲಿ ಕೂಡ ಶಿಕ್ಷಕರನ್ನ ಈ ಒಂದು ಸಂಸ್ಥೆ, ಇದೊಂದು ಭಾರತ ಸರ್ಕಾರದ ಸಂಸ್ಥೆಯಾಗಿದೆ. ಈ ಸಂಸ್ಥೆಯಲ್ಲಿ ಭಾರತ ಪುನರ್ವಸತಿ ಸಮಿತಿ ಪ್ರಮಾಣೀಕೃತ ವಿಶೇಷ ಶಿಕ್ಷಕರನ್ನು ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಹುದ್ದೆಗೆ ನೀವು RCI ನಿಯಮಗಳ ಪ್ರಕಾರ D.Ed ಮತ್ತು ವಿಶೇಷ ಶಿಕ್ಷಣ ಕೂಡ ನೀವು ಇಲ್ಲಿ ಹೊಂದಿರಬೇಕು. ಹುದ್ದೆ ನೋಡುವುದು ಪೂರ್ಣಕಾಲಿಕ, ಅಂದರೆ ಇದು ಪರ್ಮನೆಂಟ್ ಹುದ್ದೆ ಆಗಿರುತ್ತದೆ. HSR ಲೇಔಟ್ ಬೆಂಗಳೂರಿನಲ್ಲಿ 2 ಹುದ್ದೆ, ಮೈಸೂರು 2, ಬೆಳಗಾವಿ 3, ಧಾರವಾಡದಲ್ಲಿ 2, ಒಟ್ಟು ಇಷ್ಟು ಹುದ್ದೆಗಳಿಗೆ ಈ ಒಂದು ಸಂಸ್ಥೆಯು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೀವು ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. ಕಾಲೇಜುಗಳಲ್ಲಿ ನೇಮಕಾತಿ ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರದಲ್ಲಿ ಕೂಡ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನಿಯರ್ APMNC ಮಾರ್ಕೆಟ್ ಸಿರಾ ತುಮಕೂರದಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಮೊದಲೇದಾಗಿ ಲೆಕ್ಚರ್ಸ್, ಇಂಗ್ಲಿಷ್, ಕನ್ನಡ, PCM ಸಬ್ಜೆಕ್ಟ್ಗಳಿಗೆ ಇದು ಸ್ಟೂಡೆಂಟ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ಈ ಒಂದು ಹುದ್ದೆಗೆ. ನಂತರ ಇಲ್ಲಿ ರಿಸೆಪ್ಷನ್ ಹುದ್ದೆಗೆ ನೇಮಕಾತಿ, ಹಾಸ್ಟೆಲ್ ವಾರ್ಡನ್ ಇಲ್ಲಿ ಮೇಲ್ ಮತ್ತು ಫಿಮೇಲ್ ಇಬ್ಬರು ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನಂತರ ಡಾಟಾ ಎಂಟ್ರಿ, ಟೆಲಿಕಾಲಿಂಗ್, ಮಾರ್ಕೆಟಿಂಗ್, PRS, ನರ್ಸ್, ಆಫೀಸ್ ಬಾಯ್ ಹುದ್ದೆಗೆ ಒಂದು ಸಂಸ್ಥೆ ನೇಮಕಾತಿ ಮಾಡ್ಕೊಳ್ತಾ ಇದೆ. ಒಳ್ಳೆ ಒಂದು ಅಟ್ರಾಕ್ಟಿವ್ ಸ್ಯಾಲರಿ ಕೂಡ ಈ ಒಂದು ಸಂಸ್ಥೆ ನಿಮಗೆ ನೀಡ್ತಾ ಇದೆ. ಫ್ರೀ ಒಂದು ಅಕೊಮೊಡೇಷನ್ ಫುಡ್ ಕೂಡ ಇವರು ನೀಡ್ತಾ ಇದ್ದಾರೆ. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ನೀವು ಈ ಒಂದು ಸಂಸ್ಥೆಗೆ ನೀವು ಅರ್ಜಿ ಕೂಡ ಸಲ್ಲಿಸಬೇಕಂದರೆ ದಿನಾಂಕ 18/4/2026 ಸ್ಯಾಟರ್ಡೆ, 19/4/2026 ಸಂಡೇ ಒಳಗಾಗಿ ನೀವು 11 ಗಂಟೆಯ ಮತ್ತು 4 ಗಂಟೆಯ ಒಳಗಾಗಿ ಈ ಒಂದು ಹುದ್ದೆಗೆ ನಿಮ್ಮ ಇತ್ತೀಚಿನ ರೆಸ್ಯೂಮ್ ಮುಖಾಂತರ ನೀವು ಇಲ್ಲಿ ಈ ಒಂದು ಇಮೇಲ್ಗೆ ನೀವು ಇಲ್ಲಿ ರವಾನಿಸಬೇಕಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಆ ಸಂಸ್ಥೆಯ ಕಾಂಟ್ಯಾಕ್ಟ್ ನಂಬರ್ಗೆ ಕರೆ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಿ. ಕಾಲೇಜ್ ಆಫ್ ದ ಲಾ ಕಾಲೇಜಲ್ಲಿ ನೇಮಕಾತಿ. ಇದು ಸೆಕೆಂಡ್ ಮೇನ್ ರೋಡ್, ಹೊಯ್ಸಳ ನಗರ, ರಾಮನಮೂರ್ತಿ ನಗರ, ಬೆಂಗಳೂರು, ಕರ್ನಾಟಕ 560016. ಈ ಸಂಸ್ಥೆ ವತಿಯಿಂದ ಇಲ್ಲಿ ಪ್ರಿನ್ಸಿಪಲ್ ಹುದ್ದೆಗೆ ನೇಮಕಾತಿ, ಅಸಿಸ್ಟೆಂಟ್ ಪ್ರೊಫೆಸರ್, ಲೈಬ್ರರಿಯನ್, ಕಂಪ್ಯೂಟರ್ ಆಪರೇಟರ್ ಹುದ್ದೆಗೆ ನೇಮಕಾತಿ. ಕ್ವಾಲಿಫಿಕೇಶನ್ ನೋಡಬಹುದು ಆಸ್ ಪರ್ BCI ಪ್ರಕಾರ ಮತ್ತು UGC ನಾಮ್ಸ್ ಪ್ರಕಾರ ನೀವು ವಿದ್ಯಾರ್ಥಿ ಹೊಂದಿರಬೇಕು. ಎಕ್ಸ್ಪೀರಿಯನ್ಸ್ ಮತ್ತು ಪರ್ಫೆಕ್ಟ್ ಇದ್ದಂಥ ಅಭ್ಯರ್ಥಿಗಳು ಮೊದಲ ಆದ್ಯತೆ ನೀಡ್ತಾ ಇದ್ದಾರೆ. ನಿಮ್ಮ ಇತ್ತೀಚಿನ ಒಂದು ರೆಸ್ಯೂಮ್ ಕೂಡ ಆ ಸಂಸ್ಥೆ ಇಮೇಲ್ಗೆ ನೀವು ಕೂಡ ಇಲ್ಲಿ ರವಾನಿಸಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು.
SB ಇಂಟರ್ನ್ಯಾಷನಲ್ ಸ್ಕೂಲ್ ಇಂದಿರಾನಗರ್ ಬೆಂಗಳೂರಲ್ಲಿ ನೇಮಕಾತಿ ಮಾಡ್ಕೋಯ್ತಾ. ಆದರೆ ಇಲ್ಲಿ ಕೂಡ ಟ್ರೈನ್ ಲೇಡಿ ಟೀಚರ್ಸ್ಗಳಿಗೆ ನೇಮಕಾತಿ, ಪ್ರೈಮರಿ ಸ್ಕೂಲ್ಗೆ ಒಂದು, ಆನಂತರ ಇಲ್ಲಿ ಸಂಸ್ಕೃತ್ ಟೀಚರ್ಸ್ಗಳ ನೇಮಕಾತಿ ಮಾಡ್ಕೋಯ್ತಾ. ಆದರೆ ಹಿಸ್ಟ್ರಿ ಸಿವಿಲ್ಸ್ ಟೀಚರ್ಸ್ಗಳಿಗೆ, ನಂತರ ಟ್ರೈನ್ ಲೇಡಿ ಇಲ್ಲಿ ಮಾಂಟೆಸರಿ ಟೀಚರ್ಸ್ಗಳಿಗೆ ಈ ಒಂದು ಸಂಸ್ಥೆಯು ನೇಮಕಾತಿ ಮಾಡ್ಕೋಯ್ತಾ ಇದೆ. ನೀವು ಇಲ್ಲಿ ಗಮನಿಸಬಹುದು. ಈ ಒಂದು ಸಂಸ್ಥೆಗೆ ಇಲ್ಲಿ ಫುಡ್ ಒಂದು ನಾಲೆಜ್ ಕೂಡ ಇರಬೇಕಾಗುತ್ತದೆ. ನಿಮ್ಮ ಇತ್ತೀಚಿನ ರೆಸ್ಯೂಮ್ ಕೂಡ ಆ ಸಂಸ್ಥೆ ಇಮೇಲ್ಗೆ ನೀವು ಕೂಡಲೇ ರವಾನಿಸಬೇಕಾಗುತ್ತದೆ. ದ ಡೈರೆಕ್ಟರ್ SSB ಎಜುಕೇಶನ್ ಸೊಸೈಟಿ ನಂಬರ್ 5A HAL ಸೆಕೆಂಡ್ ಸ್ಟೇಜ್ ಇಂದಿರಾನಗರ್ ಬಿ ಬೆಂಗಳೂರು 538 ಆ ಸಂಸ್ಥೆ ಕಾಂಟ್ಯಾಕ್ಟ್ ನಂಬರ್ ಕೂಡ ನೀವು ಇಲ್ಲಿ ಗಮನಿಸಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. ಅದೇ ರೀತಿಯಾಗಿ ಅದೇ ಸಂಸ್ಥೆಯ ಮತ್ತೊಂದು ನೇಮಕಾತಿ ಮಾಡ್ಕೋತಾ ಇದ್ದಾರೆ. ನೀವು ಇಲ್ಲಿ ಗಮನಿಸಬಹುದು. SSB ಇಂಗ್ಲಿಷ್ ಹೈಸ್ಕೂಲಲ್ಲಿ ನೇಮಕಾತಿ, ಅದು ಕೂಡ ಇಂದಿರಾನಗರಲ್ಲಿ ಕಂಡು ಬರುತ್ತೆ. ಅದು ಕೂಡ ಅಲ್ಲಿ ಕೂಡ ಹೆಡ್ ಇದು ಮಿನಿಸ್ಟರ್ ಹುದ್ದೆಗೆ ನೇಮಕಾತಿ, ಲೇಡಿ TGT ಟೀಚರ್ಸ್ಗಳಿಗೆ, ಸೋಷಿಯಲ್ ಸೈನ್ಸ್ ಟೀಚರ್ಸ್ಗಳಿಗೆ ನೇಮಕಾತಿ, ಟ್ರೈನ್ ಕಿದರ್ ಗಾರ್ಡನ್ ಮತ್ತು ಟೀಚರ್ಸ್ಗಳಿಗೆ ನೇಮಕಾತಿ, ಆಲ್ ಸಬ್ಜೆಕ್ಟ್ ಟೀಚರ್ಸ್ಗಳಿಗೆ ಕೂಡ ಇವರು ನೇಮಕಾತಿ ಮಾಡ್ಕೋತಾ ಇದ್ದಾರೆ. ಆಸಕ್ತ ಅಭ್ಯರ್ಥಿಗಳು ಆ ಸಂಸ್ಥೆಯ ಒಂದು ಇಮೇಲ್ಗೆ ನಿಮ್ಮ ಇತ್ತೀಚಿನ ರೆಸ್ಯೂಮ್ ಕೂಡ ನೀವು ಇಲ್ಲಿ ರವಾನಿಸಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. ಪ್ರಜ್ಞಾ ಎಜುಕೇಶನ್ ಸೆಂಟರ್ ಇಂದಿರಾನಗರ್ ಬೆಂಗಳೂರಲ್ಲಿ ಕಂಡು ಬರ್ತಾ ಇದೆ ಒಂದು ಸಂಸ್ಥೆ. ಇಲ್ಲಿ ಕೂಡ ತಿಪ್ಸಂದ್ರ HL ಥರ್ಡ್ ಸ್ಟೇಜ್ ಬೆಂಗಳೂರಲ್ಲಿ ಒಂದು ನೇಮಕಾತಿ ಮಾಡ್ಕೋಇದೆ. ಇದು ಒಂದು CBSE ಸ್ಕೂಲ್ ಆಗಿದೆ. ಇಲ್ಲಿ ಕೂಡ ಹಿಂದಿ ಟೀಚರ್ಸ್ಗಳ ನೇಮಕಾತಿ ಮಾಡ್ಕೋತಾ ಇದ್ದಾರೆ. ಕನ್ನಡ ಟೀಚರ್ ಆಗಿರ್ಬೋದು, ಸಂಸ್ಕೃತ ಟೀಚರ್, ಮ್ಯಾಥ್ಸ್ ಟೀಚರ್, ಸೈನ್ಸ್ ಟೀಚರ್ಗಳಿಗೆ ನೇಮಕಾತಿ, ಅದೇ ರೀತಿಯಾಗಿ ಸೈನ್ಸ್ ಲ್ಯಾಬ್ ಡೆಮೋಸ್ಟರ್ ಹುದ್ದೆಗೆ ನೇಮಕಾತಿ, SPU W ಮತ್ತು ಕ್ರಾಫ್ಟ್ ಟೀಚರ್ಗೆ ನೇಮಕಾತಿ, ಪ್ರೈಮರಿ ಅಸಿಸ್ಟೆಂಟ್, ಪ್ರೀ ಪ್ರೈಮರಿ ಮ್ಯಾನ್ ಟೀಚರ್, ನಂತರ ಇಲ್ಲಿ ಪ್ರೈಮರಿ ಅಸಿಸ್ಟೆಂಟ್ ಟೀಚರ್ಗಳಿಗೆ ಆಫೀಸ್ ಎಕ್ಸಿಕ್ಯೂಟಿವ್ ಹುದ್ದೆಗೆ ನೇಮಕಾತಿ ಈ ಒಂದು ಸಂಸ್ಥೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆಸಕ್ತವುಳ್ಳ ಅಭ್ಯರ್ಥಿಗಳು ನಿಮ್ಮ ಇತ್ತೀಚಿನ ಒಂದು ರೆಸ್ಯೂಮ್ ಕೂಡ ಆ ಸಂಸ್ಥೆ ಇಮೇಲ್ಗೆ ಕೂಡ ನೀವು ರವಾನಿಸಿಕೊಂಡು ಈ ಮೇಲಿನ ಎಲ್ಲಾ ಹುದ್ದೆಗಳಿಗೆ ನೀವು ಅರ್ಜಿ ಕೂಡ ಸಲ್ಲಿಸಬಹುದು. ಆದಿತ್ಯ ಗ್ರೂಪ್ ಇನ್ಸ್ಟಿಟ್ಯೂಷನ್ ಇದು ಯಲಹಂಕದಲ್ಲಿ ಬೆಂಗಳೂರಲ್ಲಿ ಕಂಡುಬರುವ ಸಂಸ್ಥೆಯಾಗಿದೆ. ಇಲ್ಲಿ ಕೂಡ ಸೈಟ್ ಇಂಜಿನಿಯರ್ ಆಗಿದ್ದು HR ಮ್ಯಾನೇಜರ್ ಮತ್ತು ಟೆಲಿಕಾಲರ್ ಹುದ್ದೆಗೆ ಮತ್ತು ಲ್ಯಾಬ್ ಅಟೆಂಡರ್ ಮತ್ತು ಕುಕ್ ಮತ್ತು ಡ್ರೈವರ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆ ಸಂಸ್ಥೆ ಒಂದು ಇಮೇಲ್ ಕೂಡ ನೋಡಬಹುದು. ಅದೇ ರೀತಿಯಾಗಿ ಆದಿತ್ಯ ಗ್ರೂಪ್ ಆಫ್ ದ ಇನ್ಸ್ಟಿಟ್ಯೂಷನ್ ಯಲಹಂಕ ಬೆಂಗಳೂರು, ಆದಿತ್ಯ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ದ ಫಾರ್ಮಸಿ ಎಜುಕೇಶನ್ ಮತ್ತು ರಿಸರ್ಚ್ ಸೆಂಟರ್ಗಳಿಗೆ ಕೂಡ ಈ ಒಂದು ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಕೂಡ ಕ್ವಾಲಿಫಿಕೇಶನ್ ಮತ್ತು ಇನ್ಸೂರೆನ್ಸ್ ಹುದ್ದೆಗೆ ನೇಮಕಾತಿ, ಅಲ್ಲಿ ಕೂಡ ಪ್ರೊಫೆಸರ್ ಹುದ್ದೆಗೆ ಒಟ್ಟು ಅಸೋಸಿಯೇಟ್ ಮತ್ತು ಪ್ರೊಫೆಸರ್ ಹುದ್ದೆಗೆ ನೇಮಕಾತಿ, ನಂತರ ಡಿಪಾರ್ಟ್ಮೆಂಟ್ ಆಫ್ ದ ಫಾರ್ಮಾಸ್ಯೂಟಿಕಲ್ ಅನಲಿಸ್ಟ್ ಹುದ್ದೆಗೆ ಒಂದು ಇದು ವಿಭಾಗ ಕೂಡ ಇಲ್ಲಿ ಪ್ರೊಫೆಸರ್ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ನೇಮಕಾತಿ, ಡಿಪಾರ್ಟ್ಮೆಂಟ್ ಆಫ್ ದ ಇಂಡಸ್ಟ್ರಿ ಫಾರ್ಮಸಿ ಮತ್ತು ಫಾರ್ಮಾಸ್ಯೂಟಿಕಲ್ ಕೆಮಿಸ್ಟ್ರಿ ರೆಗ್ಯುಲೇಟರಿ ಅಫೇರ್ ಒಂದು ಇದು ವಿಭಾಗದಲ್ಲಿ ಕೂಡ ಇಲ್ಲಿ ಪ್ರೊಫೆಸರ್ ಒಂದು ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬೇಕಾದ್ರೆ ನೀವು ಇಲ್ಲಿ PhD ಕೂಡ ಕಂಪಲ್ಸರಿಯಾಗಿ ಮಾಡಿರಬೇಕು. ನಿಮ್ಮ ಒಂದು ಇತ್ತೀಚಿನ ರೆಸ್ಯೂಮ್ ಕೂಡ ಆ ಸಂಸ್ಥೆ ಇಮೇಲ್ಗೆ ಕೂಡಲೇ ರವಾನಿಸಿಕೊಂಡು ನೀವು ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸವನ್ನು ಕೂಡ ಮಾಡಬಹುದು. ಗಳಿಗೆ ನೇಮಕಾತಿ SP ಪಬ್ಲಿಕ್ ಸ್ಕೂಲ್ ಕೊತ್ತಿಗೆಪಾಳ್ಯ ಬೆಂಗಳೂರು ಈ ಒಂದು ಸಂಸ್ಥೆಯಲ್ಲಿ ಸೈನ್ಸ್ ಟೀಚರ್ಗೆ ನೇಮಕಾತಿ 6 to 10 ಒಳಗೆ ನೀವು ಬೋಧನೆ ಮಾಡಬೇಕಾಗುತ್ತದೆ. ಮ್ಯಾಥಮೆಟಿಕ್ಸ್ ಹುದ್ದೆಗೆ ನೇಮಕಾತಿ 8 to 10 ಹುದ್ದೆಗೆ ನೇಮಕಾತಿ ಒಂದು ತರಗತಿಗಳಿಗೆ ನೀವು ಇಲ್ಲಿ ಬೋಧನೆ ಮಾಡಬೇಕಾದ ಆ ಸಂಸ್ಥೆಯ ಕಾಂಟ್ಯಾಕ್ಟ್ ನಂಬರ್ ಕೊಂಡು ನೀವು ಇಲ್ಲಿ ಗಮನಿಸಬಹುದು ಇದ್ದಾರೆ. ಕ್ವಾಲಿಫಿಕೇಶನ್ ನಂತರ ಇಲ್ಲಿ ಇದು ಲ್ಯಾಬ್ರೋಟರಿ ಮತ್ತು ಇನ್ಸ್ಟ್ರಕ್ಟರ್ ಮತ್ತು ಫೋರ್ಮ್ಯಾನ್ ಮತ್ತು ಇಲ್ಲಿ ಪ್ರೋಗ್ರಾಮರ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದೆ ಸಂಸ್ಥೆ. ನಂತರ ಎಲ್ಲ ಹಾಸ್ಟೆಲ್ ವಾರ್ಡನ್ ಹುದ್ದೆಗೆ ಮೇಲ್ ಮತ್ತು ಫಿಮೇಲ್ ಕೂಡ ಇಬ್ಬರು ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಸಂಸ್ಥೆಯಲ್ಲಿ ಒಳ್ಳೆಯ ಸ್ಯಾಲರಿ ಕೂಡ ಈ ಒಂದು ಸಂಸ್ಥೆ ನಿಮಗೆ ನೀಡುತ್ತಾ ಇದೆ. ಆಸಕ್ತ ಅಭ್ಯರ್ಥಿಗಳು ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಕೂಡ ಆ ಸಂಸ್ಥೆ ಇಮೇಲ್ಗೆ ಕೂಡ ನೀವು ಇಲ್ಲಿ ರವಾನಿಸಬಹುದು. IIM ಲಕ್ನೋದಲ್ಲಿ ಕೂಡ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ದ ಮ್ಯಾನೇಜ್ಮೆಂಟ್ ಲಕ್ನೋದಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಫ್ಯಾಕಲ್ಟಿ ಇಲ್ಲಿ ನೋಡಬಹುದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೋಲಿಂಗ್ ಅಡ್ವರ್ಟೈಸ್ಮೆಂಟ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಒಂದು ಸಂಸ್ಥೆಯು ಇಲ್ಲಿ ಕೂಡ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ಈ ಒಂದು ಸಂಸ್ಥೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆಸಕ್ತ ಅಭ್ಯರ್ಥಿಗಳು ಇಲ್ಲಿ ಕೂಡ ನೀವು ಸಹಾಯಕ ಪ್ರಾಧ್ಯಾಪಕರಾಗಿ ಕೂಡ ನೀವು ಇಲ್ಲಿ ಕೆಲಸವನ್ನು ಕೂಡ ಮಾಡಬಹುದು. ಕೂಡ ಒಂದು ನೇಮಕಾತಿ ಮಾಡ್ಕೊಳ್ತಾರೆ. ಇಲ್ಲಿ ಪ್ರಿನ್ಸಿಪಲ್ ಹುದ್ದೆಗೆ ನೇಮಕಾತಿ. ಆಸಕ್ತ ಅಭ್ಯರ್ಥಿಗಳು ಈ ಒಂದು ಮಾಹಿತಿಯನ್ನು ಪಡೆದುಕೊಂಡು ನೀವು ಅರ್ಜಿ ಕೂಡ ಸಲ್ಲಿಸಬಹುದು. ಆಫ್ ಇಂಜಿನಿಯರಿಂಗ್ ಫಾರ್ಮಸಿ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಈ ಒಂದು ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಕೂಡ ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು ಅಸೋಸಿಯೇಟ್ ಪ್ರೊಫೆಸರ್ ಮತ್ತು ಪ್ರೊಫೆಸರ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ವಿಭಾಗಗಳಲ್ಲಿ ಈ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ 19/4/2026 ಒಳಗಾಗಿ ನೀವು ಆ ಸಂಸ್ಥೆಯ ಒಂದು ಇಮೇಲ್ಗೆ ಆ ಸಂಸ್ಥೆಯ ಒಂದು ವಾಟ್ಸ್ಆಪ್ ನಂಬರ್ಗೆ ನಿಮ್ಮ ಇತ್ತೀಚಿನ ರೆಸ್ಯೂಮ್ ಕೂಡ ನೀವು ಇಲ್ಲಿ ರವಾನಿಸಬೇಕಾಗುತ್ತದೆ. ನಂತರ ಇಲ್ಲಿ ಮತ್ತೊಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ದ ಟೆಕ್ನಾಲಜಿ ತಿರುಪತಿಯಲ್ಲಿ ಕೂಡ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಕೂಡ ಫ್ಯಾಕಲ್ಟಿ ರಿಕ್ರೂಟ್ಮೆಂಟ್ ಮಾಡ್ಕೊಳ್ತಾ ಇದೆ ಆ ಸಂಸ್ಥೆಯು. ಇಲ್ಲಿ ಕೂಡ ಆನ್ಲೈನ್ ಮುಖಾಂತರ ಈ ಒಂದು ಹುದ್ದೆಗೆ ಅಂದ್ರೆ ಇಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು ಅಸೋಸಿಯೇಟ್ ಪ್ರೊಫೆಸರ್ ಹುದ್ದೆಗೆ ಈ ಒಂದು ಸಂಸ್ಥೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆ ಸಂಸ್ಥೆ ಒಂದು ಇದು ವೆಬ್ಸೈಟ್ಗೆ ಹೋಗಿ ನೀವು ಲಾಗಿನ್ ಆಗಿ ಹೆಚ್ಚಿನ ಮಾಹಿತಿ ಪಡೆದುಕೊಂಡು ನೀವು ಅರ್ಜಿ ಕೂಡ ಸಲ್ಲಿಸಬಹುದು.
ವಿವೋವಾ ಒಂದು ಸಂಸ್ಥೆಯಲ್ಲಿ ಕೂಡ ನೇಮಕಾತಿ ಮಾಡ್ಕೊಳ್ತಾ ಆ ಒಂದು ಸಂಸ್ಥೆಯಲ್ಲಿ ಅಕೌಂಟ್ ಮ್ಯಾನೇಜರ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೋಡಬಹುದು ಲೊಕೇಶನ್ ನೋಡಬಹುದು, ನೂಲ್ಬಿ ಯೂನಿಟ್ NH4 ಕಿಲೋಮೀಟರ್ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್. ಇಲ್ಲಿ ಕ್ವಾಲಿಫಿಕೇಶನ್ ನೋಡಬಹುದು BCom ಮತ್ತು MCom ಆದಂಥ ಅಭ್ಯರ್ಥಿಗಳು ನೀವು ಅರ್ಜಿ ಕೂಡ ಸಲ್ಲಿಸಬಹುದು. ಒಳ್ಳೆಯ ಒಂದು ಸ್ಯಾಲ್ರಿ ಕೂಡ ಈ ಒಂದು ಸಂಸ್ಥೆ ನಿಮಗೆ ಇಲ್ಲಿ ನೀಡ್ತಾ ಇದೆ. ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. ಜೊತೆಗೆ ಮತ್ತೊಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ CBSE ರೆಸಿಡೆನ್ಸಿ ಸ್ಕೂಲ್ ಚಂದನ್ ಲಕ್ಷ್ಮೇಶ್ವರದಲ್ಲಿ ಈ ಒಂದು ಸಂಸ್ಥೆ ಕಂಡು ಬರ್ತಾ ಇದೆ. ಡಿಸ್ಟ್ರಿಕ್ಟ್ ಗದಗ ಆಗಿರುತ್ತದೆ. ಇಲ್ಲಿ ಕೂಡ ವಾಂಟೆಡ್ ಟೀಚರ್ಸ್ಗಳ ನೇಮಕಾತಿ ಮಾಡ್ಕೊಳ್ತಾ ಇದೆ. ಸಬ್ಜೆಕ್ಟ್ ನೋಡಬಹುದು ಮ್ಯಾಥಮೆಟಿಕ್ಸ್, ಸೈನ್ಸ್, ಇಂಗ್ಲಿಷ್, ಸೋಷಿಯಲ್ ಸೈನ್ಸ್, ಹಿಂದಿ, ಕನ್ನಡ, ಕಾರ್ ಡ್ರೈವರ್ ಮತ್ತು ಮೇಲ್ ಕುಕ್ಸ್ಗಳಿಗೆ ನೇಮಕಾತಿ, ವಾಚ್ಮನ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದೆ. ಸಂಸ್ಥೆ ಕ್ವಾಲಿಫಿಕೇಶನ್ ನೋಡಬಹುದು. ಪ್ರಿಫರೆನ್ಸ್ ಗಿವಿನ್ ಟು BE, MBA, BBA, BCA, MCom, ಆಮೇಲೆ ಡಿಪ್ಲೊಮಾ, ಆಲ್ ಗ್ರಾಜುಯೇಟ್ ಆರ್ ಪೋಸ್ಟ್ ಗ್ರಾಜುಯೇಟ್ ವಿತೌಟ್ BEd ಮಾಡಂತ ಅಭ್ಯರ್ಥಿಗಳು ಕೂಡ ನೀವು ಈ ಒಂದು ಶಿಕ್ಷಕ ಹುದ್ದೆಗೆ ಕೂಡ ನೀವು ಅರ್ಜಿ ಕೂಡ ಸಲ್ಲಿಸಬಹುದಾಗಿದೆ. ಈ ಒಂದು ಸಂಸ್ಥೆಗೆ ನೀವು ಇಲ್ಲಿ ಕಾಲ್ ಮಾಡಿಕೊಂಡು ನೀವು ಕನ್ಫರ್ಮ್ ಡೇಟ್ ಕೂಡ ನೀವು ಇಲ್ಲಿ ಫಿಕ್ಸ್ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. ಕೊಟ್ಟೂರೇಶ್ವರ ಶಿಕ್ಷಣ ಸಂಸ್ಥೆ ವತಿಯಿಂದ ಕುಮಾರೇಶ್ವರ ಗುರುಕುಲ ಒಂದು ಸಂಸ್ಥೆ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದೆ. ಸಂಸ್ಥೆ ನೋಡಬಹುದು 3, 4 ಮತ್ತು 5ನೇ ತರಗತಿ ಬೋಧಿಸಲು ಮಹಿಳಾ ಶಿಕ್ಷಕರಿಗೆ ಈ ಒಂದು ಸಂಸ್ಥೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ವಿಷಯ ನೋಡಬಹುದು ಗಣಿತ, ವಿಜ್ಞಾನ ಮತ್ತು ಇಂಗ್ಲಿಷ್ ಹುದ್ದೆಗೆ ನೇಮಕಾತಿ. ವಿದ್ಯಾರ್ಥಿ DEd ಮತ್ತು BSc BEd ಆಗಿರಬೇಕು. ಒಟ್ಟು 3 ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಸ್ಥಳ ನೋಡಬಹುದು. ಕುಮಾರೇಶ್ವರ ಗುರುಕುಲ ಪ್ರಾಥಮಿಕ ಶಾಲೆ ನೂಲ್ಬಿ ಹುಬ್ಬಳ್ಳಿ ಧಾರವಾಡದಲ್ಲಿ ಈ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದೆ. ಸಂಸ್ಥೆಯು ನೋಡಬಹುದು ಇಲ್ಲಿ ಕೇವಲ ಮಹಿಳಾ ವಸತಿ ಸಹಿತ ಒಂದು ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ DEd ಮತ್ತು BEd ಆಗಿರಬೇಕು. ಸಂದರ್ಶನ ಹಾಜರಾಗಬೇಕಂತೆ. ಇನ್ನು ನವೋದಯ ಸೈನಿಕ ನೀಡಬಲ್ಲ ಅನುಭವಿ ಶಿಕ್ಷಕರು ಮೊದಲ ಆದ್ಯತೆ ಕೂಡ ನೀಡ್ತಾ ಇದ್ದಾರೆ. ಆಯ್ಕೆಯಾದ ಶಿಕ್ಷಕರಿಗೆ ವೇತನದೊಂದಿಗೆ ಊಟ ಮತ್ತು ಪ್ರತ್ಯೇಕ ವಸತಿ ವ್ಯವಸ್ಥೆ ಕೂಡ ಈ ಒಂದು ಸಂಸ್ಥೆಯು ನೀಡ್ತಾ ಇದೆ. ಆ ಸಂಸ್ಥೆ ವಾಟ್ಸ್ಆಪ್ ನಂಬರ್ ನೀವು ಕರೆ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. ಈ ಕೆಳಗಿನ ಒಂದು ಗೂಗಲ್ ಫಾರ್ಮ್ ನೀವು ಇಲ್ಲಿ ತುಂಬಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. ಬೃಹತ್ ಉದ್ಯೋಗ ಮೇಳ ನೇಮಕಾತಿ ಮಾಡ್ಕೊಳ್ತಿದೆ 2026ಕ್ಕೆ. ಕರಾವಳಿ ಟೀಚರ್ಸ್ ಹೆಲ್ಪ್ ಲೈನ್ ಮತ್ತು ಸ್ವಾಮಿ ವಿವೇಕಾನಂದ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ತೆರೆದಾಳ ಬಾಗಲಕೋಟೆ ಇವರ ಸಹಯೋಗದೊಂದಿಗೆ ಒಟ್ಟು 120 ಶಿಕ್ಷಕರನ್ನ ಕೂಡ ಈ ಒಂದು ಸಂಸ್ಥೆ ನೇಮಕಾತಿ ಮಾಡ್ಕೊಳ್ತಾ ಇದ್ರೆ. ಅರ್ಹತೆ ನೋಡಬಹುದು ಪದವಿ, ಸ್ನಾತಕೋತ್ತರ ಪದವಿ ಜೊತೆಗೆ BEd ಆದಂತ ಅಭ್ಯರ್ಥಿಗಳು ಕೂಡ ನೀವು ಅರ್ಜಿ ಕೂಡ ಸಲ್ಲಿಸಬಹುದು. ವೇತನ ನೋಡಬಹುದು, ಒಳ್ಳೆ ವೇತನ ಕೂಡ ಈ ಒಂದು ಸಂಸ್ಥೆ ನಿಮಗೆ ನೀಡ್ತಾ ಇದೆ. ಸೌಲಭ್ಯ ಉಚಿತ ವ್ಯವಸ್ಥೆ ಕೂಡ ನಿಮಗೆ ಇಲ್ಲಿ ಇರುತ್ತದೆ ಅಂತೆ. ಅಗತ್ಯವಿರುವ ವಿಷಯಗಳು ನೋಡಬಹುದು ಇಂಗ್ಲಿಷ್, ಹಿಂದಿ, ಕನ್ನಡ, ಸಂಸ್ಕೃತ, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ, ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ, ಕಂಪ್ಯೂಟರ್ ಸೈನ್ಸ್ ಹುದ್ದೆಗೆ ಈ ಒಂದು ಸಂಸ್ಥೆ ನೇಮಕಾತಿ ಮಾಡ್ಕೊಳ್ತಾ ಇದೆ. ಇತರ ಹುದ್ದೆಗಳಾದ ಸ್ಪೋಕನ್ ಇಂಗ್ಲಿಷ್ ಶಿಕ್ಷಕರು, ಕಲೆ ಮತ್ತು ಕರಕುಶಲ ಆರ್ಟ್ ಮತ್ತು ಕ್ರಾಫ್ಟ್ ಶಿಕ್ಷಕರ ನೇಮಕಾತಿ, ದೈಹಿಕ ಶಿಕ್ಷಣ, ಸಂಗೀತ, ನೃತ್ಯ. ನಂತರ ಇಲ್ಲಿ ಬೋಧಕೇತರ ಸಿಬ್ಬಂದಿಯಾದ ವಾರ್ಡನ್, ಭದ್ರತಾ ಸಿಬ್ಬಂದಿ, ಕ್ಲರ್ಕ್ ಆಗಿರಬಹುದು, ಫಿಯೋನ್ ಇತ್ಯಾದಿ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದೆ ಸಂಸ್ಥೆಯು. ನಂತರ ಇಲ್ಲಿ ನೋಡಬಹುದು ಸಂದರ್ಶನ ದಿನಾಂಕ ನೋಡಬಹುದು ಏಪ್ರಿಲ್ 18, 2026 ಶನಿವಾರ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 3:30 ಈ ಒಂದು ಸಂಸ್ಥೆ ನಿಮ್ಮನ್ನು ಇವರು ನೇರ ಸಂದರ್ಶನ ಮುಖಾಂತರ ಆಯ್ಕೆ ಮಾಡ್ಕೊಳ್ತಾ ಇದೆ. ಸ್ಥಳ ನೋಡಬಹುದು ಪ್ರಧಾನ ಕಚೇರಿ ಕರಾವಳಿ ಟೀಚರ್ಸ್ ಹೆಲ್ಪ್ ಲೈನ್ ಪರಿಸರ ಭವನ, ಹಳಿಯಾಳ ದಾಂಡೇಲಿ ರಸ್ತೆ, ಶ್ರೀನಗರ ದಾಂಡೇಲಿ ಸಂಪರ್ಕಿಸಿ. ನೀವು ಹೆಚ್ಚಿನ ಮಾಹಿತಿ ಪಡೆದುಕೊಂಡು ಈ ಒಂದು ನೇರ ಸಂದರ್ಶನ ಕೂಡ ನೀವು ಕೂಡ ಭಾಗಿಯಾಗಬಹುದು. ಆ ಸಂಸ್ಥೆ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಿಕೊಂಡು ಈ ಮೇಲಿನ ಹೆಚ್ಚಿನ ಮಾಹಿತಿ ಪಡೆದುಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. SFS ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಶಿರಹಟ್ಟಿ ನೇಮಕಾತಿ, ಮಾಗಡಿ ರೋಡ್, ಶಿರಹಟ್ಟಿ ಡಿಸ್ಟಿಕ್ ಗದಗ ಆಗಿದೆ. ಆ ಸಂಸ್ಥೆ ಒಂದು ಇಮೇಲ್ಗೆ ನಿಮ್ಮ ರೆಸ್ಯೂಮ್ ಕೂಡ ನೀವು ಇಲ್ಲಿ ರವಾನಿಸಬಹುದು. ಇಲ್ಲಿ ಮದರ್ ಟೀಚರ್ಸ್ ಒಂದು ಹುದ್ದೆ, ಪ್ರೈಮರಿ ಶಿಕ್ಷಣಿಗೆ ಸೈನ್ಸ್ ಪ್ರೈಮರಿ ಒಂದು ಹುದ್ದೆ, ಮ್ಯಾಥಮೆಟಿಕ್ಸ್ ಪ್ರೈಮರಿ ಒಂದು ಹುದ್ದೆ, ಸೋಷಿಯಲ್ ಸೈನ್ಸ್ ಪ್ರೈಮರಿ ಒಂದು ಹುದ್ದೆ, ಇಂಗ್ಲಿಷ್ ಇಲ್ಲಿ ಹೈಯರ್ ಪ್ರೈಮರಿ ಒಂದು ಹುದ್ದೆ, ಸೈನ್ಸ್ ಹೈಸ್ಕೂಲ್ಗೆ ಒಂದು ಹುದ್ದೆ, ಮ್ಯಾಥಮೆಟಿಕ್ಸ್ ಕೂಡ ಇಲ್ಲಿ ಹೈಸ್ಕೂಲ್ಗೆ ಒಂದು ಹುದ್ದೆ, ಸೋಷಿಯಲ್ ಸೈನ್ಸ್ ಹೈಸ್ಕೂಲ್ಗೆ ಒಂದು ಹುದ್ದೆಗೆ ಈ ಒಂದು ಸಂಸ್ಥೆಯು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಸಂಸ್ಥೆ ನೀವು ಇಲ್ಲಿ ಕಾರ್ಯನಿರ್ವಹಿಸಬೇಕಾದರೆ ಆ ಸಂಸ್ಥೆ ಇಮೇಲ್ಗೆ ನಿಮ್ಮ ಇತ್ತೀಚಿನ ರೆಸ್ಯೂಮ್ ಕೂಡ ಸೆಂಡ್ ಮಾಡಬಹುದು. ಬೆಳಗ್ಗೆ 10:30 ಸಾಯಂಕಾಲ 4 ಗಂಟೆ ಒಳಗೆ ನಿಮ್ಮನ್ನು ನೇರ ಸಂದರ್ಶನ ಮುಖಾಂತರ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಅರ್ಜಿ ಕೂಡ ಸಲ್ಲಿಸಬಹುದು. ಕ್ಷೇತ್ರ ಪುಣ್ಯಧಾಮ ಶ್ರೀ ಶನೇಶ್ವರ ಮುನೀಶ್ವರ ಟ್ರಸ್ಟ್ ವತಿಯಿಂದ ನೇಮಕಾತಿ, ಮಂಜುನಾಥಪುರ ಕೆ ಹೊಸೂರು ಗೇಟ್, ನುಗ್ಗೇನಹಳ್ಳಿ, ಚನ್ನರಾಯಪಟ್ಟಣ ತಾಲೂಕದಲ್ಲಿ ನೇಮಕಾತಿ. ಕೆಲಸಕ್ಕೆ ಬೇಕಾಗಿದ್ದಾರೆ ಅಂತೆ. ಈ ಒಂದು ಹುದ್ದೆಗೆ ಇಲ್ಲಿ ಅರ್ಚಕರು, ಸಹಾಯಕ ಅರ್ಚಕರು ಹುದ್ದೆಗೆ ನೇಮಕಾತಿ. ಉಚಿತ ವ್ಯವಸ್ಥೆ ಮತ್ತು ಊಟ ಕೂಡ ನೀಡ್ತಾ ಇದ್ದಾರೆ. ಸಂಬಳ 15,000ರಿಂದ 18,000 20,000 ಇವರು ಸ್ಯಾಲ್ರಿ ಕೂಡ ನೀಡ್ತಾ ಇದ್ದಾರೆ. ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಿಕೊಂಡು ಕೆಲಸ ಕೂಡ ಪಡಿಬಹುದು. ರೇಣುಕಾದೇವಿ ಗ್ರಾಮೀಣ ಅಭಿವೃದ್ಧಿ ಶಿಕ್ಷಣ ಸಂಸ್ಥೆ ಮುಳವಾಡದಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಶ್ರೀ ಶಿವರಾಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಮಳವಾಡದಲ್ಲಿ ನೇಮಕಾತಿ. ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆಗೆ ಟೀಚರ್ಸ್ಗಳನ್ನು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನರ್ಸರಿ, UKG, LKG ಹಾಗೂ 1ರಿಂದ 10ನೇ ತರಗತಿಗಳಿಗೆ ಟೀಚರ್ಸ್ಗಳ ನೇಮಕಾತಿ ನೋಡಬಹುದು. ಮ್ಯಾಥ್ಸ್ ಟೀಚರ್ಗೆ 5 ಹುದ್ದೆಗೆ ನೇಮಕಾತಿ, ಸೈನ್ಸ್ 5 ಹುದ್ದೆ, ಇಂಗ್ಲಿಷ್ 3 ಹುದ್ದೆ, ಅಡ್ಮಿನಿಸ್ಟ್ರೇಷನ್ 2 ಹುದ್ದೆ, ಕನ್ನಡ 2 ಹುದ್ದೆ, ಇಂಗ್ಲಿಷ್ 5 ಹುದ್ದೆ, ಹಾಸ್ಟೆಲ್ ವಾರ್ಡನ್ ಒಟ್ಟು 2 ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ
ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಶಿಕ್ಷಕರು, ಕ್ಲರ್ಕ್ ಮತ್ತು ಹಾಸ್ಟೆಲ್ ವಾರ್ಡನ್ ಹುದ್ದೆಗಳಿಗೆ ಖಾಲಿ ಇವೆಯಂತೆ. ಆಸಕ್ತ ಅಭ್ಯರ್ಥಿಗಳು ಈ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. ಅಡ್ರೆಸ್ ಶ್ರೀ ಶಿವಶರಣ ಪ್ರೀ ಪ್ರೈಮರಿ ಹೈಸ್ಕೂಲ್ ಮುಳವಾಡ ವಿಜಯಪುರ ಡಿಸ್ಟ್ರಿಕ್ಟ್ನಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆಸಕ್ತ ಅಭ್ಯರ್ಥಿಗಳು ಕೂಡಲೇ ಅರ್ಜಿ ಸಲ್ಲಿಸಿ. ಇಬ್ಬರು ಹಿರಿಯ ನಾಗರಿಕ ದಂಪತಿಗಳ ಕುಟುಂಬಕ್ಕೆ ಮಹಿಳಾ ಕೇರ್ ಟೇಕರ್ ಬೇಕಾಗಿದ್ದಾರಂತೆ. ಒಬ್ಬರು ಬೇಕಾಗಿದ್ದಾರಂತೆ. ಬೆಡ್ ರಿಟರ್ನ್ ಅಲ್ಲ, ಇದು ಪೇಷಂಟ್ ಕೇರ್ ಕೂಡ ಅಲ್ಲ, ಇಡೀ ಮನೆಯ ಉಸ್ತುವಾರಿ ಮಾಡಿಕೊಳ್ಳುವಾಗಿರಬೇಕು ಅಂತೆ. ಅಡಿಗೆ ಸ್ವಚ್ಛತೆ ಕೆಲಸ ಕೂಡ ಅವರಿಗೆ ಬರಬೇಕಾಗುತ್ತದೆ ಅಂತ ಅಭ್ಯರ್ಥಿಗಳನ್ನ ಈ ಒಂದು ಇಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ತಿಂಗಳಿಗೆ 20,000 ರೂಪಾಯಿ ವೇತನ ಕೂಡ ನೀಡ್ತಾ ಇದ್ದಾರೆ. ಆ ಸಂಸ್ಥೆ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ PM ಯೋಜನೆಯಲ್ಲಿ ದಕ್ಷಿಣ ಕನ್ನಡ, ವೆನ್ಲಾಕ್, ಬಾಗಲಕೋಟೆ ಮತ್ತು ದಾವಣಗೆರೆ ಜಿಲ್ಲೆಯಲ್ಲಿ ಜಿಲ್ಲಾಸ್ಪತ್ರೆಗಳಲ್ಲಿ ಕ್ರಿಟಿಕಲ್ ಕೇರ್ ಬ್ಲಾಕ್ಗಳಲ್ಲಿ ಅವಶ್ಯವಿರುವ 72 ಹುದ್ದೆಗಳಿಗೆ ಈ ಒಂದು ನಮ್ಮ ಕರ್ನಾಟಕ ಸರ್ಕಾರ ನೇಮಕಾತಿ ಮಾಡ್ಕೊಳ್ತಾ ಇದೆ. ಅಲ್ಲಿ ಕೂಡ ನೋಡಬಹುದು ಫಿಸಿಕಿಯನ್ ಒಂದು ಹುದ್ದೆ ಆಗಿರ್ಬೋದು, ದಕ್ಷಿಣ ಕನ್ನಡ ಒಂದು, ಬಾಗಲಕೋಟೆ ಒಂದು, ದಾವಣಗೆರೆ ಒಂದು ಹುದ್ದೆಗೆ ನೇಮಕಾತಿ. ಇಲ್ಲಿ ಕೂಡ ಇದು ಕಾಂಟ್ರಾಕ್ಟರ್ ಬೇಸ್ ಆಗಿ ಕೂಡ ನೇಮಕಾತಿ ಮಾಡ್ಕೊಳ್ತಾ ಇದೆ. ನಂತರ ಇಲ್ಲಿ ಅನೆಸ್ಟೆಸ್ಟಿಕ್ ಒಂದು ಹುದ್ದೆ, ಇಲ್ಲಿ ದಕ್ಷಿಣ ಕನ್ನಡ ಒಂದು, ಬಾಗಲಕೋಟೆ ಒಂದು, ದಾವಣಗೆರೆಯಲ್ಲಿ ಒಂದು ಹುದ್ದೆ, ಇದು ಕಾಂಟ್ರಾಕ್ಟ್ ಬೇಸ್ ಆಗಿರುತ್ತದೆ. ಸರ್ಜನ್ ದಕ್ಷಿಣ ಕನ್ನಡ ಒಂದು, ಬಾಗಲಕೋಟೆ ಒಂದು, ದಾವಣಗೆರೆ ಒಂದು, ಇದು ಕೂಡ ಕಾಂಟ್ರಾಕ್ಟ್ ಬೇಸ್ ಆಗಿರುತ್ತದೆ. ಸ್ಟಾಫ್ ನರ್ಸ್ಗಳಿಗೆ ನೇಮಕಾತಿ ಇದು ದಕ್ಷಿಣ ಕನ್ನಡ 12 ಹುದ್ದೆಗಳಿಗೆ ನೇಮಕಾತಿ, ಬಾಗಲಕೋಟೆ 12, ನಂತರ ದಾವಣಗೆರೆ 12 ಹುದ್ದೆಗೆ ನೇಮಕಾತಿ, ಇದು ಕೂಡ ಕಾಂಟ್ರಾಕ್ಟರ್ ಬೇಸ್ ಆಗಿರುತ್ತದೆ. ನಂತರ ಗ್ರೂಪ್ ಡಿ ಹುದ್ದೆಗೆ ನೇಮಕಾತಿ, ದಕ್ಷಿಣ ಕನ್ನಡ 9, ಬಾಗಲಕೋಟೆ 9, ದಾವಣಗೆರೆ 9, ಒಟ್ಟು 24, ಒಟ್ಟು ಇವರು 72 ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದೆ ಒಂದು ಸಂಸ್ಥೆಯು, ನೀವು ಇಲ್ಲಿ ಗಮನಿಸಬಹುದು. ಈ ಆದೇಶವನ್ನು ಆರ್ಥಿಕ ಇಲಾಖೆ ಟಿಪ್ಪಣಿ ಸಂಖ್ಯೆ 600/2025 ದಿನಾಂಕ 6/4/2026ಕ್ಕೆ ನೀಡಿರುವಂತೆ ಇವರು ನೇಮಕಾತಿ ಮಾಡ್ಕೊಳ್ತಾರೆ. ಅಭ್ಯರ್ಥಿಗಳು ಆಯಾ ನಿಮ್ಮ ಒಂದು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ಹೋಗಿ ನೀವು ಮಾಹಿತಿಯನ್ನು ಪಡೆದುಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. ಗುರುಕುಲ ಗ್ರೂಪ್ ಆಫ್ ದ ಸ್ಕೂಲ್ ಸನ್ನೋಡದಲ್ಲಿ ನೇಮಕಾತಿ, ಇಲ್ಲಿ ಕೂಡ LKG UKGಗೆ ನೇಮಕಾತಿ, 4th to 7th ಕ್ಲಾಸ್ಗಳಿಗೆ ಮ್ಯಾಥ್ಸ್ ಟೀಚರ್ ನೇಮಕಾತಿ, 6 to 10 ಸಂಸ್ಕೃತ ಟೀಚರ್ ನೇಮಕಾತಿ, 9 to 12 ಹೈಯರ್ ಇಂಗ್ಲೀಷ್ ಒಂದು ಶಿಕ್ಷಕ ಹುದ್ದೆಗೆ ನೇಮಕಾತಿ, ಸ್ಪೋರ್ಟ್ಸ್ ನೇಮಕಾತಿ, ಮ್ಯೂಸಿಕ್ ಟೀಚರ್ಗಳ ನೇಮಕಾತಿ, ಗ್ರಾಮ ಶಿಕ್ಷಣ ಕೂಡ ನೇಮಕಾತಿ ಮಾಡ್ಕೋತಾ ಇದೆ ಸಂಸ್ಥೆಯು. ಇಲ್ಲಿ ಪ್ರಿಪೇರ್ ನೋಡ್ಬೋದು D.Ed B.Ed M.Ed ಮತ್ತು ಇಲ್ಲಿ ಮಾಂಟೆಸರಿ ಆದಂಥ ಅಭ್ಯರ್ಥಿಗಳ ನೇಮಕಾತಿ. ಸ್ಯಾಲರಿ ಪ್ಯಾಕೇಜ್ 15,000ರಿಂದ 25,000 ನಿಮಗೆ ಸ್ಯಾಲರಿ ಬಗ್ಗೆ ನೀಡ್ತಾ ಇದ್ದಾರೆ. ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಏಪ್ರಿಲ್ 12ರಿಂದ ಏಪ್ರಿಲ್ 19ನೇ ತಾರೀಕುವರೆಗೆ ಈ ಒಂದು ಸಂಸ್ಥೆಯು ನೇರ ಸಂದರ್ಶನ ಮುಖಾಂತರ ಆಯ್ಕೆ ಮಾಡ್ಕೊಳ್ತಾ ಇದೆ. ಬೆಳಗ್ಗೆ 10ರಿಂದ ಸಂಜೆ 5 ಗಂಟೆಗೆ ಇವರು ನೇರ ಸಂದರ್ಶನ ಮುಖಾಂತರ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. 72 ದೇವಾಸ್ ಗ್ರೀನ್ AV ರೋಡ್, ದೇವಾಸ್ MP. ಆ ಒಂದು ಸಂಸ್ಥೆಯ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಲಿಮಿಟೆಡ್ ವತಿಯಿಂದ ನೇಮಕಾತಿ, ಬೆಸ್ಕಾಂ ವತಿಯಿಂದ ನೇಮಕಾತಿ, ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಕೂಡ 2026ಕ್ಕೆ ಹೊರಡಿಸಿದ್ದಾರೆ. ಈ ಒಂದು ಸಂಸ್ಥೆಯಲ್ಲಿ ಕೂಡ ಹಲವಾರು ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದೆ. ಒಂದು ಸಂಸ್ಥೆಯು ನೋಡಬಹುದು ಜೂನಿಯರ್ ಲೈಮನ್ JLM ಹುದ್ದೆಗೆ ನೇಮಕಾತಿ 10th ಪಾಸ್ ಆಗಿರಬೇಕು, ಇಲ್ಲಾಂದರೆ ITI ಕೂಡ ಪಾಸ್ ಆಗಿರಬೇಕು. ಒಟ್ಟು 1205 ಒಂದು ಹುದ್ದೆಗೆ ನೇಮಕಾತಿ. ನಂತರ ಅಸಿಸ್ಟೆಂಟ್ ಲೈಮನ್ ಹುದ್ದೆಗೆ ನೇಮಕಾತಿ 10th ಪಾಸ್ ಆಗಿರಬೇಕು. 1830 ಹುದ್ದೆಗೆ ನೇಮಕಾತಿ. ಮೀಟರ್ ರೀಡರ್ ಹುದ್ದೆಗೆ ನೇಮಕಾತಿ 2375 ಹುದ್ದೆಗೆ. ಆಫೀಸ್ ಅಸಿಸ್ಟೆಂಟ್ ಮತ್ತು ಕ್ಲರ್ಕ್ ಹುದ್ದೆಗೆ ನೇಮಕಾತಿ 1093 ಹುದ್ದೆಗೆ. ಜೂನಿಯರ್ ಇಂಜಿನಿಯರ್ ಆಗಿರ್ಬೋದು ಒಟ್ಟು 837 ಹುದ್ದೆಗೆ ನೇಮಕಾತಿ. ಡಾಟಾ ಎಂಟ್ರಿ ಆಪರೇಟರ್ ಒಟ್ಟು 1169 ಹುದ್ದೆಗೆ ನೇಮಕಾತಿ. ಡ್ರೈವರ್ ಮತ್ತು ಹೆಲ್ಪರ್ ಮತ್ತು ವಾಚ್ಮನ್ ಹುದ್ದೆಗೆ ನೇಮಕಾತಿ 226 ಹುದ್ದೆಗೆ ಈ ಒಂದು ಬೆಸ್ಕಾಂ ಡಿಪಾರ್ಟ್ಮೆಂಟ್ನಲ್ಲಿ ಕೂಡ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಆ ಸಂಸ್ಥೆಯ ಒಂದು ಸೆಲೆಕ್ಷನ್ ಪ್ರೊಸೆಸ್ ನೋಡ್ಬೋದು ನೀವು. ಇಲ್ಲಿ ರಿಟರ್ನ್ ಟೆಸ್ಟ್ ಮತ್ತು ಇಂಟರ್ವ್ಯೂ ಮುಖಾಂತರ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ಈ ಸಂಸ್ಥೆಯು. ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಕಿಂಡರ್ ಗಾರ್ಡನ್ ಟೀಚರ್ಸ್ಗಳ ನೇಮಕಾತಿ, ಆಮೇಲೆ ಪ್ರೈಮರಿ ಟೀಚರ್ಸ್, ಇಂಗ್ಲೀಷ್ ಮತ್ತು ಮ್ಯಾಥಮೆಟಿಕ್ಸ್ ಟೀಚರ್ಗಳ ನೇಮಕಾತಿ, ಫಿಸಿಕಲ್ ಎಜುಕೇಷನ್ ಟೀಚರ್ ಆಗಿರ್ಬೋದು, ಕಂಪ್ಯೂಟರ್ ಟೀಚರ್ ಆಗಿರ್ಬೋದು, ಇಷ್ಟೆಲ್ಲ ಹುದ್ದೆಗಳ ಈ ಒಂದು ಸಂಸ್ಥೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆಸಕ್ತಿಗಳ ಅಭ್ಯರ್ಥಿಗಳು ಈ ಒಂದು ಇಮೇಲ್ಗೆ ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಕೂಡ ನೀವು ಇಲ್ಲಿ ರವಾನಿಸಬೇಕಾಗುತ್ತದೆ. ಆ ಸಂಸ್ಥೆಯನ್ನು ಕಾಂಟ್ಯಾಕ್ಟ್ ನಂಬರ್ ಕೂಡ ನೋಡಬಹುದು. ಇದು ಕುಂದನಬಾಲ್ ನಿಯರ್ ಮಂಗಳೂರು ಏರ್ಪೋರ್ಟ್ನಲ್ಲಿ ಈ ಒಂದು ಸಂಸ್ಥೆ ಕಂಡು ಬರ್ತಾ ಇದೆ. ಆಸಕ್ತಿಗಳ ಅಭ್ಯರ್ಥಿಗಳು ಕೂಡ ಸಲ್ಲಿಸಬಹುದು. ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ನೇಮಕಾತಿ, ಫ್ರೆಶರ್ ಮತ್ತು ಅನುಭವ ಇರುವಂತಹ ಅಭ್ಯರ್ಥಿ ಅರ್ಜಿ ಸಲ್ಲಿಸಬಹುದು. ಕರ್ನಾಟಕದಾದ್ಯಂತ ಹೆಸರಾಂತ ಕಂಪನಿಗಳಲ್ಲಿ ಕೂಡ ಇದೊಂದು ಕಂಪನಿಯಲ್ಲಿ ಕೂಡ ಇವತ್ತು ಮತ್ತು 22 ಇವರು ನೇರ ನೇಮಕಾತಿ ಮಾಡ್ಕೊಳ್ತಾ ಇದೆ. ಕೆಲಸ ಸಮಯ ಬೆಳಗ್ಗೆ 9ರಿಂದ ಸಂಜೆ 5 ಗಂಟೆಗೆ ಒಂದು ಕೆಲಸ ಸಮಯ ಆಗಿರುತ್ತೆ. ಇಲ್ಲಿ ಕೂಡ ಹಲವಾರು ಹುದ್ದೆಗಳ ನೇಮಕಾತಿ. ಡಾಟಾ ಆಪರೇಟರ್ ಹುದ್ದೆಗೆ ನೇಮಕಾತಿ, ಅಕೌಂಟೆಂಟ್, ಅಡ್ಮಿನ್, ರಿಸೆಪ್ಷನಿಸ್ಟ್ ಮತ್ತು ಕ್ಯಾಶಿಯರ್, ಬ್ಯಾಕ್ ಆಫೀಸ್ ಎಕ್ಸಿಕ್ಯೂಟಿವ್, HR ಅಸಿಸ್ಟೆಂಟ್ ಮತ್ತು ಮ್ಯಾನೇಜರ್, ಬುಕ್ ರೈಟಿಂಗ್, ಆಮೇಲೆ ಪ್ಯಾಕೇಜ್ ಪಿಕಪ್ಪಿಂಗ್ ಜಾಬ್ಸ್, ಆಮೇಲೆ
ಫಾರ್ಮ್ ಫಿಲ್ಲಿಂಗ್ ಮತ್ತು SMS ಸೆಂಡಿಂಗ್ ಮತ್ತು ಟೆಲಿಕಾಲಿಂಗ್ ಹುದ್ದೆಗಳಿಗೆ ಒಂದು ಸಂಸ್ಥೆ ನೇಮಕಾತಿ ಮಾಡ್ಕೊತಾ ಇದ್ದಾರೆ. ನಿಮಗೆ ಇಲ್ಲಿ ಇವರು ಊಟ ಮತ್ತು ವಸತಿ ಸೌಲಭ್ಯ ಕೂಡ ನೀಡ್ತಾ ಇದ್ದಾರೆ. ಒಂದು ಅನುಭವ ಇದ್ರೂ ಕೂಡ ಓಕೆ, ಇಲ್ಲ ಅಂದ್ರೂ ಕೂಡ ಓಕೆ. ವಯಸ್ಸು 18-45 ಒಳಗೆ ಇವರು ನಿಮ್ಮ ನೇಮಕಾತಿ ಮಾಡ್ಕೊತಾ ಇದ್ದಾರೆ. ಆಸಕ್ತರು ಈ ಒಂದು ಕೆಳಗಿನ ಒಂದು ಕಾಂಟ್ಯಾಕ್ಟ್ ನೀವು ಕರೆ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. ವಿವೇಕಾನಂದ ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ ನೇಮಕಾತಿ. ಇದು ಹುಕ್ಕೇರಿ 5913009 ಡಿಸ್ಟಿಕ್ ಬೆಳಗಾವಿ ಕರ್ನಾಟಕದಲ್ಲಿ ಕಂಡುಬರುವಂತಹ ಒಂದು ಶಿಕ್ಷಣ ಸಂಸ್ಥೆಯಾಗಿದೆ. ಇಲ್ಲಿ ಕೂಡ ಹಲವಾರು ಶಿಕ್ಷಕರ ನೇಮಕಾತಿ. ಇಲ್ಲಿ MA BEd ಮತ್ತು BA BEd ಆದಂತಹ ಅಭ್ಯರ್ಥಿಗಳಿಗೆ ಸೋಷಿಯಲ್ ಸೈನ್ಸ್ ಮತ್ತು ಇಂಗ್ಲಿಷ್ ಟೀಚರ್ಗೆ ನೇಮಕಾತಿ. ಒಟ್ಟು 4 ಹುದ್ದೆಗೆ ನೇಮಕಾತಿ. ನೋಡಬಹುದು ಕ್ವಾಲಿಫಿಕೇಶನ್ ಈ BCA ಸಬ್ಜೆಕ್ಟ್ ಕಂಪ್ಯೂಟರ್ ಪೋಸ್ಟ್ ಆಗಿರ್ಬೋದು. ಒಟ್ಟು 2 ಹುದ್ದೆಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದೆ ಒಂದು ಸಂಸ್ಥೆಯು. ಫ್ರೀ ಒಂದು ಅಕಾಮಡೇಷನ್ ಕೂಡ ಇವರು ಅಟ್ರಾಕ್ಟಿವ್ ಸ್ಯಾಲರಿ ಕೂಡ ಈ ಒಂದು ಸಂಸ್ಥೆ ನೀಡ್ತಾ ಇದೆ. ಯಾವ ರೀತಿ ಈ ಒಂದು ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ನಿಮ್ಮ ಇತ್ತೀಚಿನ ರೆಸ್ಯೂಮ್ನು ಕೂಡ ಆ ಸಂಸ್ಥೆ ಒಂದು ಇಮೇಲ್ಗೆ ನೀವು ಈ ಕೂಡಲೇ ರವಾನಿಸಿ. ಪ್ರಿನ್ಸಿಪಲ್ ಸ್ವಾಮಿ ವಿವೇಕಾನಂದ ಸ್ಕೂಲ್, ಚಿಕ್ಕೋಡಿ ರೋಡ್, ಹುಕ್ಕೇರಿ ಅವರ ಒಂದು ಮೊಬೈಲ್ ನಂಬರ್ ಕೂಡ ನೀಡ್ತಾ ಇದ್ದಾರೆ. ಅವುಗಳ ಮುಖಾಂತರ ನೀವು ಕಾಂಟ್ಯಾಕ್ಟ್ ಮಾಡಿ ಅರ್ಜಿ ಕೂಡ ಸಲ್ಲಿಸಬಹುದು. ಜ್ಯೋತಿ ಧಾಮ್ ಸ್ಕೂಲ್ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಸಂಸ್ಥೆಯಲ್ಲಿ ಕೂಡ ಹಲವಾರು ಶಿಕ್ಷಕರನ್ನ ನೇಮಕಾತಿ ನೋಡಬಹುದು. ಪ್ರೈಮರಿ ಸೆಕ್ಷನ್ಗೆ ಇಲ್ಲಿ ಇಂಗ್ಲೀಷ್, ಸೋಷಿಯಲ್ ಸೈನ್ಸ್, EVS ಸೈನ್ಸ್ಗೆ ನೇಮಕಾತಿ. ಹೈಸ್ಕೂಲ್ಗೆ ಕೂಡ ಇಲ್ಲಿ ಇಂಗ್ಲೀಷ್, ಸೋಷಿಯಲ್ ಸೈನ್ಸ್, ಮ್ಯಾಥ್ಸ್ ಟೀಚರ್ಗಳ ನೇಮಕಾತಿ. ಲೈಬ್ರರಿ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಫಿಸಿಕಲ್ ಎಜುಕೇಷನ್ ಟೀಚರ್ಸ್ಗಳಿಗೆ ನೇಮಕಾತಿ. ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಕೂಡ ಈ ಒಂದು ಸಂಸ್ಥೆ ಇಮೇಲ್ಗೆ ಈ ಕೂಡಲೇ ರವಾನಿಸಿ. ಇನ್ನೂ ಹೆಚ್ಚಿನ ಮಾಹಿತಿಯಾಗಿ ಆ ಸಂಸ್ಥೆ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಿ. ಆನಂದ್ ಎಜುಕೇಷನ್ ಸೊಸೈಟಿ ವತಿಯಿಂದ ನೇಮಕಾತಿ. ವಿವೇಕಾನಂದ ವಿದ್ಯಾಲಯ ಬೆಳ್ಳಟ್ಟೆಯಲ್ಲಿ ನೇಮಕಾತಿ. ತಾಲೂಕು ಶಿರಹಟ್ಟಿ, ಜಿಲ್ಲಾ ಗದಗದಲ್ಲಿ. ಇಲ್ಲಿ ಕೂಡ ಶಿಕ್ಷಕರ ನೇಮಕಾತಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. 26-27ನೇ ಸಾಲಿಗೆ ನೋಡಬಹುದು ಹುದ್ದೆಗಳನ್ನು ಕೂಡ ನೀವು ಇಲ್ಲಿ ನೋಡ್ಕೊಂಡು ಕೂಡ ಸಲ್ಲಿಸಬಹುದು. ಶಿಕ್ಷಕ ವಿಜ್ಞಾನ ಗಣಿತ ಹುದ್ದೆಗೆ BSc BEd ಆಗಿರಬೇಕು 2 ಹುದ್ದೆಗೆ ನೇಮಕಾತಿ. ಒಳ್ಳೆ ವೇತನ ಕೂಡ ಇವರು ನೀಡ್ತಾ ಇದ್ದಾರೆ. ಶಿಕ್ಷಕ ಇಂಗ್ಲಿಷ್ 2 ಹುದ್ದೆ, ಶಿಕ್ಷಕರು 4 ಹುದ್ದೆ, ಶಿಕ್ಷಕ ಹಿಂದಿ 1 ಹುದ್ದೆ, ದೈಹಿಕ ಶಿಕ್ಷಕ 1 ಹುದ್ದೆಗೆ ನೇಮಕಾತಿ. ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬೇಕಾದರೆ ನಿಮ್ಮ ಇತ್ತೀಚಿನ ಎಲ್ಲ ಶೈಕ್ಷಣಿಕ ದಾಖಲೆಗಳ ಮುಖಾಂತರ ನೀವು ನಕಲು ಅಂದರೆ ಅಂಕಪಟ್ಟಿಯೊಂದಿಗೆ ನೀವು ದಿನಾಂಕ 30/4/2026 ಒಳಗಾಗಿ ನೀವು ಶಾಲೆಗೆ ಭೇಟಿ ನೀಡಿ ನಿಮ್ಮ ಅರ್ಜಿಯನ್ನು ಕೂಡ ಸಂದರ್ಶನ ಮುಖಾಂತರ ನೀವು ನಂತರ ತಿಳಿಸ್ತಾ ಇದ್ದಾರೆ. ಅರ್ಜಿ ಕೂಡ ಈಗ ನೀವು ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಆ ಸಂಸ್ಥೆ ಒಂದು ಕಾರ್ಯನಿರ್ವಾಹಕರಿಗೆ ನೀವು ಅರ್ಜಿ ಕೂಡ ಸಲ್ಲಿಸಬೇಕಾಗುತ್ತದೆ. ಇಲ್ಲಿ TET ಪಾಸ್ ಆದವರಿಗೆ ಮೊದಲ ಆದ್ಯತೆಯನ್ನು ಕೂಡ ನೀಡ್ತಾ ಇದ್ದಾರೆ. ಅನುಭವದ ಆಧಾರದ ಮೇಲೆ ನಿಮಗೆ ಇವರು ವೇತನ ಕೂಡ ನೀಡ್ತಾ ಇದ್ದಾರೆ. ಅಭ್ಯರ್ಥಿಗಳು ಈ ಕೂಡಲೇ ಅರ್ಜಿ ಕೂಡ ಸಲ್ಲಿಸಬಹುದು. ಒಂದು ಸಂಸ್ಥೆಯ ನೇಮಕಾತಿ ನೋಡಬಹುದು. ಇಲ್ಲಿ ಕೂಡ ಫಿಸಿಕಲ್ ಹೈಸ್ಕೂಲ್ ಟೀಚರ್ 1, ಹಿಸ್ಟ್ರಿ ಸಿವಿಲ್ಸ್ ಹೈಸ್ಕೂಲ್ ಟೀಚರ್ 1, ಬಯಾಲಜಿ ಹೈಸ್ಕೂಲ್ ಟೀಚರ್ 1, ಕೋಆರ್ಡಿನೇಟರ್ ಹುದ್ದೆಗೆ ನೇಮಕಾತಿ. ಇಲ್ಲಿ ಮೇಲ್ಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಒಂದು ಹುದ್ದೆಗೆ ನೀವು BEd ಕೂಡ ಆಗಿರಬೇಕು. ಇಂಗ್ಲೀಷ್ನಲ್ಲಿ ಕೂಡ ನೀವು ಇಲ್ಲಿ ಬೋಧನೆಯನ್ನು ಮಾಡಬೇಕಾಗುತ್ತದೆ. ಹ್ಯಾಂಡ್ಸಮ್ ಸ್ಯಾಲರಿ ಕೂಡ ನೀಡ್ತಾ ಇದ್ದಾರೆ. ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ನೀವು ನಿಮ್ಮ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ಮಾಡಿಕೊಳ್ಳುವಂಥ ಡೇಟ್ ನೋಡಬಹುದು. 15/4/2026 ವೆನ್ಸ್ಡೇ. ನಂತರ 18/4/2026ಕ್ಕೆ ಸಾಟರ್ಡೆ ಕೂಡ ಇವರು ನಿಮ್ಮನ್ನು 2 ದಿನಗಳ ಒಂದು ಕಾಲಾವಕಾಶವನ್ನು ಇವರು ನಿಮಗೆ ನೀಡ್ತಾ ಇದ್ದಾರೆ. ನೇಮಕಾತಿಗೆ ಆಸಕ್ತರಾದ ಅಭ್ಯರ್ಥಿಗಳು ನಿಮ್ಮ ರೆಸ್ಯೂಮನ್ನು ಕೂಡ ಆ ಸಂಸ್ಥೆ ಇಮೇಲ್ಗೆ ನೀವು ರವಾನಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ನೀವು IQ ಇಂಟರ್ನ್ಯಾಷನಲ್ ಸ್ಕೂಲ್ PU ಕಾಲೇಜ್ ಆ ಒಂದು ಸಂಸ್ಥೆಗೆ ನೀವು ಈ ಒಂದು ಸಂಸ್ಥೆ ಸಿನ್ನೂರಲ್ಲಿ ಕಂಡು ಬರ್ತಾ ಇದೆ. ಕಾಂಟ್ಯಾಕ್ಟ್ ನಂಬರ್ ನೀವು ಇಲ್ಲಿ ಕರೆ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಿ. ಮತ್ತೊಂದು ಅಧೀನ ಸಂಸ್ಥೆಯಾದ ಬೆಂಗಳೂರು ಮೆಟ್ರೋ ಸಹಾಯಕ ಭದ್ರತಾ ಸಿಬ್ಬಂದಿ ನೇಮಕಾತಿ 2026 ನೇರ ನೇಮಕಾತಿ ಮೂಲಕ ಇಲ್ಲಿ ಕೆಲವೊಂದಿಷ್ಟು ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಪೋಸ್ಟ್ ನೋಡ್ಬೋದು. ಸಹಾಯಕರು, ಭದ್ರತಾ ಸಿಬ್ಬಂದಿ ಆಗಿರ್ಬೋದು, ನಿಲ್ದಾಣ ನಿಯಂತ್ರಕರು, ಟಿಕೆಟ್ ಕೌಂಟರ್ ಸಿಬ್ಬಂದಿಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅರ್ಹತೆ 8, 10, 12ನೇ ತರಗತಿ ತೇರ್ಗಡೆ ಆಗಿರಬೇಕು. ಅನಕ್ಷರಸ್ಥರು ಕೂಡ ಈ ಒಂದು ಹುದ್ದೆಗೆ ನೀವು ಅರ್ಜಿ ಕೂಡ ಸಲ್ಲಿಸಬಹುದು. ಸಂಬಳ ಕೂಡ ನೋಡಿಕೊಂಡು ನೀವು ಅರ್ಜಿ ಕೂಡ ಸಲ್ಲಿಸಬಹುದು. ವಸತಿ ಮತ್ತು ಆಹಾರ ಮತ್ತು ಬೋನಸ್ ಕೂಡ ಇವರು ನೀಡ್ತಾ ಇದ್ದಾರೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಕೆಳಗೆ ಒಂದು ಲಿಂಕ್ ಇದೆ, ಅದನ್ನು ಕೂಡ ನೀವು ಕ್ಲಿಕ್ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. ಇಲ್ಲಿ ನೇಮಕಾತಿ ಮಾಡ್ಕೊಳ್ತಾ ನೋಡಬಹುದು. ಈ ಒಂದು ಸಂಸ್ಥೆಯಲ್ಲಿ ಹಲವಾರು ಶಿಕ್ಷಕರನ್ನ ಕೂಡ ಇವರು ಕೂಡ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಮೊದಲಾಗಿ ಪೊಲಿಟಿಕಲ್ ಸೈನ್ಸ್ ಒಂದು ಲೆಕ್ಚರ್ಸ್ಗಳ ನೇಮಕಾತಿ MA ಆಗಿರಬೇಕು. ಒಂದು ಹುದ್ದೆ ಒಳ್ಳೆ ಸ್ಯಾಲ್ರಿ ಕೂಡ ನಿಮಗೆ ಇಲ್ಲಿ ಕಾಣ್ತಾ ಇದೆ. ಅಂದರೆ DP ಹುದ್ದೆಗೆ ನೇಮಕಾತಿ MEd ಆಗಿರಬೇಕು. ಒಂದು ಹುದ್ದೆ ಒಳ್ಳೆ ಸ್ಯಾಲ್ರಿ ಕೂಡ ಇದೆ. ಡ್ರೈವ್ ಇಲ್ಲಿ ನೋಡ್ಬೋದು. ಇದು ಡಿವಿನಿಟಿ ಟೀಚರ್ಸ್ಗಳ ನೇಮಕಾತಿ ಆಗಿರ್ಬೋದು, ಮ್ಯೂಸಿಕ್ ಟೀಚರ್ಗಳಾಗಿರ್ಬೋದು, ಕಂಪ್ಯೂಟರ್ ಟೀಚರ್, ಫೈನ್ ಆರ್ಟ್, ಮ್ಯೂಸಿಕ್ ಟೀಚರ್, ಡಿವಿನಿಟಿ ಟೀಚರ್, ಜನರಲ್, ಕಿಂಡರ್ ಗಾರ್ಡನ್, AT ಲ್ಯಾಬ್ ಇನ್ಚಾರ್ಜ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ CBSEಗೆ ಬೇಕಾದ ಎಲ್ಲ ವಿದ್ಯಾರ್ಥಿಗಳು ನಿಮ್ಮಲ್ಲಿ ಹೊಂದಿರಬೇಕು. ಈ ಪತ್ರಿಕಾ ಪ್ರಕಟಣೆ ಆದ 7 ದಿನ ಒಳಗಾಗಿ ನೀವು ಈ ಒಂದು ಹುದ್ದೆಗೆ ಅರ್ಜಿ ಕೂಡ ಸಲ್ಲಿಸಬಹುದಾಗಿದೆ. RN.A. ಮೆಹ್ತಾ ಸ್ಕೂಲ್ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ಅಲ್ಲಿ ಕೂಡ ಹಲವಾರು ಟೀಚಿಂಗ್ ಸ್ಟಾಫ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದೆ ಒಂದು ಸಂಸ್ಥೆ ನೀವು ಗಮನಿಸಬಹುದು. ಮೊದಲಾಗಿ ಮದರ್ ಟೀಚರ್ಸ್ 3 ಹುದ್ದೆಗೆ, ಇಂಗ್ಲಿಷ್ ಟೀಚರ್ 5,
ಹಿಂದಿ 2 ಹುದ್ದೆ, EVS ಟೀಚರ್ 3, ಸೋಷಿಯಲ್ ಸ್ಟಡೀಸ್ ಟೀಚರ್ 2, ಕಂಪ್ಯೂಟರ್ ಟೀಚರ್ 2, ಆಕ್ಟಿವಿಟಿ ಟೀಚರ್ಸ್ 1, ಆರ್ಟ್ ಡ್ರಾಯಿಂಗ್ ಟೀಚರ್ಸ್ 1, ನಂತರ ಇಲ್ಲಿ ಫಿಸಿಕಲ್ ಎಜುಕೇಷನ್ ಟೀಚರ್ ಒಟ್ಟು 2 ಹುದ್ದೆಗೆ ಈ ಒಂದು ಸಂಸ್ಥೆಯ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆಸಕ್ತ ಅಭ್ಯರ್ಥಿಗಳು ಈ ಸಂಸ್ಥೆಯ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಿಕೊಂಡು ಸಲ್ಲಿಸಬಹುದು. ಈ ಸ್ಥಳ ನೋಡಬಹುದು, ನಂಬರ್ 71/1 ಅಫ್ಜಲ್ಪುರ್ ಸೇಡಂ ರೋಡ್, ಗುಲ್ಬರ್ಗಾ ಯೂನಿವರ್ಸಿಟಿ, RD ಕಲಬುರ್ಗಿ, ಕರ್ನಾಟಕ 581006. ಈ ಒಂದು ಸಂಸ್ಥೆಯಲ್ಲಿ ಕೂಡ ನೀವು ಕಾರ್ಯವನ್ನು ನಿರ್ವಹಿಸಬಹುದು. ಕರ್ನಾಟಕ ಸರ್ಕಾರದ ಮತ್ತೊಂದು ಸಂಸ್ಥೆಯಾದ KUNEXT-ನಲ್ಲಿ ಕೂಡ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಶ್ರೀನಿವಾಸ್ ಇನೋಟೆಕ್ ಕಂಪ್ಯೂಟರ್ ಬಂಟ್ವಾಳದಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ ಹಲವಾರು ಶಿಕ್ಷಕರನ್ನ ಇವರು ನೇಮಕಾತಿ ಅಂದರೆ ಟೀಚಿಂಗ್ ಸ್ಟಾಫ್ಗಳಿಗೆ, ಇಲ್ಲಿ ಫಿಮೇಲ್ ಟೀಚಿಂಗ್ ಸ್ಟಾಫ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾರೆ. ಕ್ವಾಲಿಫಿಕೇಶನ್ ನೋಡಬಹುದು, ಡಿಗ್ರಿ, ಮಾಸ್ಟರ್ ಡಿಗ್ರಿ, ಕಂಪ್ಯೂಟರ್ ನಾಲೆಜ್ ಅಂತ ಅಭ್ಯರ್ಥಿಗಳು ಎಲಿಜಿಬಿಲಿಟಿ ನೋಡಬಹುದು. ಫಿಮೇಲ್ ಕ್ಯಾಂಡಿಡೇಟ್ ಆಗಿರ್ಬೋದು. ಇಮಿಡಿಯೇಟ್ಲಿ ಜಾಯಿನ್ ಕೂಡ ಇವರು ಈ ಒಂದು ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾರೆ. ಫಸ್ಟ್ ಫ್ಲೋರ್, ವಸುದೇವ ಟವರ್ಸ್, ಮೇನ್ ರೋಡ್, ಬಂಟ್ವಾಳ ತಾಲೂಕು, ದಕ್ಷಿಣ ಕನ್ನಡ 57421. ಆ ಸಂಸ್ಥೆಯಿಂದ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆಲ್ ಸಬ್ಜೆಕ್ಟ್ ಟೀಚರ್ಸ್ಗಳ ನೇಮಕಾತಿ PE ಆಗಿರ್ಬೋದು, ಆರ್ಟ್, ಮ್ಯೂಸಿಕ್, ಡಾನ್ಸ್, ಕೌನ್ಸಿಲರ್ ಮತ್ತು ಕಂಪ್ಯೂಟರ್ AI ನಾಲೆಜ್ ಹೊಂದಿದ ಅಭ್ಯರ್ಥಿಗಳನ್ನ ಮತ್ತು ಆಯಾಮಾಸ್ಗಳಿಗೆ ಮತ್ತು ಡ್ರೈವರ್ಗಳಿಗೆ ಮತ್ತು ಕಂಡಕ್ಟರ್ಗಳಿಗೆ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ST ಆಂಥೋನೀಸ್ ಪಬ್ಲಿಕ್ ಸ್ಕೂಲ್, CBSE ವಿದ್ಯಾನಗರ ಆ್ಯಂಡ್ ನವನಗರ, ಹುಬ್ಬಳ್ಳಿಯಲ್ಲಿ ಈ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆಸಕ್ತ ಉಳ್ಳ ಅಭ್ಯರ್ಥಿಗಳು ನಿಮ್ಮ ರೆಸ್ಯೂಮನ್ನು ಈ ಒಂದು ಅಡ್ರೆಸ್ಗೆ ನೀವು ಇಲ್ಲಿ ರವಾನಿಸಬೇಕಾಗುತ್ತದೆ. ಶ್ರೀ ನಿಕೇತನ ಸ್ಕೂಲ್, ಇಸ್ಲೂರು, ಶಿರಸಿಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆ ಸಂಸ್ಥೆಯಿಂದ ಕಾಂಟ್ಯಾಕ್ಟ್ ನಂಬರ್ ಕೂಡ ನೀವು ಇಲ್ಲಿ ಗಮನಿಸಬಹುದು. ಇಲ್ಲಿ ಕೂಡ ವಾಂಟೆಡ್ ಟೀಚರ್ಸ್ಗಳ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಮೊದಲೇದಾಗಿ ನೀವು ಇಲ್ಲಿ ಗಮನಿಸಬಹುದು, ಪ್ರೀ ಪ್ರೈಮರಿ ಟೀಚರ್ಸ್, ಅಲ್ಲಿ ಕೂಡ NTSC ಮತ್ತು ಆಕ್ಟಿವ್ ಬೇಸ್ಡ್ ಮೇಲೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಒಂದು ಹುದ್ದೆ ನೇಮಕಾತಿ. ಮ್ಯಾಥ್ಸ್ ಟೀಚರ್ ಪ್ರೈಮರಿ ಸೆಕ್ಷನ್ಗೆ ಒಂದು ಹುದ್ದೆ, ಸೋಷಿಯಲ್ ಸ್ಟಡೀಸ್ ಹೈಸ್ಕೂಲ್ಗೆ ಒಂದು ಹುದ್ದೆ, ಕಂಪ್ಯೂಟರ್ ಟೀಚರ್ ಒಂದು ಹುದ್ದೆ, PE ಟೀಚರ್ ಒಂದು ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದೆ ಸಂಸ್ಥೆಯು. ಈ ಸಂಸ್ಥೆ 2026-27 ಸಾಲಿಗೆ ಈ ಒಂದು ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ದಿನಾಂಕ 18/4/2026 ನೀವು ಆ ಒಂದು ಸಂಸ್ಥೆ ಶಾಲೆಗೆ ನೀವು ವಿಸಿಟ್ ಕೊಟ್ಟು ನೇಮಕಾತಿ ಹೊಂದಬೇಕಾಗುತ್ತದೆ. ಆಸಕ್ತ ಅಭ್ಯರ್ಥಿಗಳು ಕಾಂಟ್ಯಾಕ್ಟ್ ನಂಬರ್ ಮುಖಾಂತರ ಕರೆ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. ಉದ್ಯೋಗ ಮಾಹಿತಿ ಚಾನಲ್ಗೆ ಸ್ವಾಗತ. ಇಲ್ಲೊಂದು ಸಂಸ್ಥೆ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ನೋಡಬಹುದು. ಚಿಕ್ಕೇನಕೊಪ್ಪದ ಶ್ರೀ ಚನ್ನವೀರ ಶರಣರ ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜು ಬಳಗಾನೂರದಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದೆ. ಒಂದು ಸಂಸ್ಥೆಯಲ್ಲಿ ಶಿಕ್ಷಕರ ಮತ್ತು ಉಪನ್ಯಾಸಕರನ್ನು ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಕೆಳಗಿನ ಹುದ್ದೆಗಳಿಗೆ ನೀವು ಅರ್ಜಿ ಕೂಡ ಸಲ್ಲಿಸಬಹುದು. ಮೊದಲನೇದಾಗಿ ಪ್ರೌಢಶಾಲಾ ವಿಭಾಗದಲ್ಲಿ ನಾವು ನೋಡೋಣ. ಮೊದಲಾಗಿ ಇಲ್ಲಿ ಸಹಶಿಕ್ಷಕರು ಕನ್ನಡ ಹುದ್ದೆ, ಒಂದು ಹುದ್ದೆಗೆ ನೇಮಕಾತಿ. BA MA B.Ed ಆಗಿರಬೇಕು. ಸಹಶಿಕ್ಷಕ ಸಮಾಜ ಒಂದು ಹುದ್ದೆ. ವಸತಿ ನಿಲಯ ಪಾಲಕರು ವಾರ್ಡನ್ ಹುದ್ದೆಗೆ ನೇಮಕಾತಿ, ಒಂದು ಹುದ್ದೆಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ, ಅಲ್ಲಿ ಕೂಡ ಉಪನ್ಯಾಸಕರ ಹುದ್ದೆಗೆ ನೇಮಕಾತಿ. ಇಂಗ್ಲೀಷ್ ಕೂಡ ಅಲ್ಲಿ ಕೂಡ ಒಂದು ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. MA B.Ed ಆಗಿರಬೇಕು. ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ಸಂದರ್ಶನ ಮುಖಾಂತರ ನಿಮ್ಮನ್ನು ಇವರು ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ. ನೀವು ನೋಡಬಹುದು, ನಿಮ್ಮ ಸ್ವಂತ ಖರ್ಚಿನೊಂದಿಗೆ ಶನಿವಾರ 18/4/2026 ನೀವು ಚಿಕ್ಕೇನಕೊಪ್ಪದ ಶ್ರೀ ಚನ್ನವೀರ ಶರಣರ ಕನ್ನಡ ಹಿರಿಯ ಪ್ರಾಥಮಿಕ ಪ್ರೌಢಶಾಲೆ ಬಳಗಾನೂರು ಕಚೇರಿಯಲ್ಲಿ ನೀವು ಬೆಳಿಗ್ಗೆ 10 ಗಂಟೆಗೆ ನೀವು ಸರಿಯಾಗಿ ಮೂಲ ದಾಖಲಾತಿಗೊಂಡು ನೀವು ಇಲ್ಲಿ ಹಾಜರಾಗಬೇಕಾಗುತ್ತೆ. ಆಸಕ್ತುಳ್ಳ ಅಭ್ಯರ್ಥಿಗಳು ಈ ಕೆಳಗಿನ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಿಕೊಂಡು ಹೆಚ್ಚಿನ ಮಾಹಿತಿ ಕೂಡ ಪಡ್ಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. ಈ ರೀತಿ ಮಾಹಿತಿಗೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.